ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇದೆ ಸರ್. ನೋಡಿ, ನಾನು ಹೇಳೋದು ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಇದನ್ನು ಸರಿಯಾದ ರೀತಿ ನಮ್ಮ ರಾಜ್ಯ ಸರ್ಕಾರ, ಕೋರ್ಟ್ ಇರ್ಬೋದು, ಅದರ ನೀರು ಹಂಚಿಕೆ ಇದು ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಇದರ ಎದುರುಗಡೆ ಸರಿಯಾದಂಥ ಒಂದು ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಮಳೆ ಆಗದೇ ಇದ್ದರೂ ಕೂಡ ನೀರು ಬಿಡು ಅಂತ ಹೇಳಿದ್ರು ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆ ಇದರಲ್ಲಿ ಎದ್ದು ಕಾಣುತ್ತೆ. ತಕ್ಷಣ ಅದರ ಬಗ್ಗೆ ಸರಿಯಾದಂಥ ಆರ್ಗ್ಯುಮೆಂಟನ್ನು ಮಾಡಬೇಕು, ಸರಿಯಾದಂಥ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಒತ್ತಡ. ಮೊದಲಿಂದನೂ ಅಷ್ಟೇ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆನೇ ಆಗದೇ ಇದ್ದರೆ ನೀರೆಲ್ಲಿಂದ ಬಿಡೋದು. ಹಾಗಾಗಿ ಇದೊಂಥರ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿ ನಾನು ಅನಿಸುತ್ತೆ. ನಮಗೆ ಕುಡಿಯೋ ನೀರು, ಕಾವೇರಿಗೆ ಆ್ಯಕ್ಚುಲಿ ನಮಗೆ ಕುಡಿಯೋಕ್ಕೆ ತುಂಬ ಬೇಕಾಗುತ್ತೆ. ಬೆಂಗಳೂರಿನಂಥ ಸಿಟಿಗಳ ಮಧ್ಯದಲ್ಲಿ ಬರ್ತದೆ. ಕುಡಿಯೋಕ್ಕೆ ನೀರಿಲ್ಲದೆ ಇದ್ದರೆ ವ್ಯವಸಾಯಕ್ಕೆ ಇನ್ನೆಲ್ಲಿಂದ ಬಿಡಲಿಕ್ಕಾಗ್ತದೆ. ಈ ವರ್ಷ ಡ್ರಾಟ್ ಭಾಳ ತಾಲೂಕುಗಳಲ್ಲಿ ಕಾಡ್ತಾ ಇದೆ. ಆ್ಯಾವ್ರೇಜು ರೈನ್ಫಾಲ್ ಆಗಲೇ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಇದೆ ಸರ್. ನೋಡಿ, ನಾನು ಹೇಳೋದು ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಇದನ್ನು ಸರಿಯಾದ ರೀತಿ ನಮ್ಮ ರಾಜ್ಯ ಸರ್ಕಾರ, ಕೋರ್ಟ್ ಇರ್ಬೋದು, ಅದರ ನೀರು ಹಂಚಿಕೆ ಇದು ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಇದರ ಎದುರುಗಡೆ ಸರಿಯಾದಂಥ ಒಂದು ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡುತ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಮಳೆ ಆಗದೇ ಇದ್ದರೂ ಕೂಡ ನೀರು ಬಿಡು ಅಂತ ಹೇಳಿದ್ರು ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆ ಇದರಲ್ಲಿ ಎದ್ದು ಕಾಣುತ್ತೆ. ತಕ್ಷಣ ಅದರ ಬಗ್ಗೆ ಸರಿಯಾದಂಥ ಆರ್ಗ್ಯುಮೆಂಟನ್ನು ಮಾಡಬೇಕು, ಸರಿಯಾದಂಥ ಅಡ್ವೊಕೇಟ್ಗಳನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರ ಒತ್ತಡ. ಮೊದಲಿಂದನೂ ಅಷ್ಟೇ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆನೇ ಆಗದೇ ಇದ್ದರೆ ನೀರೆಲ್ಲಿಂದ ಬಿಡೋದು. ಹಾಗಾಗಿ ಇದೊಂಥರ ಅವೈಜ್ಞಾನಿಕವಾಗಿರ್ತಕ್ಕಂಥ ವಿಧಾನ ಅಂತ ಹೇಳಿ ನಾನು ಅನಿಸುತ್ತೆ. ನಮಗೆ ಕುಡಿಯೋ ನೀರು, ಕಾವೇರಿಗೆ ಆ್ಯಕ್ಚುಲಿ ನಮಗೆ ಕುಡಿಯೋಕ್ಕೆ ತುಂಬ ಬೇಕಾಗುತ್ತೆ. ಬೆಂಗಳೂರಿನಂಥ ಸಿಟಿಗಳ ಮಧ್ಯದಲ್ಲಿ ಬರ್ತದೆ. ಕುಡಿಯೋಕ್ಕೆ ನೀರಿಲ್ಲದೆ ಇದ್ದರೆ ವ್ಯವಸಾಯಕ್ಕೆ ಇನ್ನೆಲ್ಲಿಂದ ಬಿಡಲಿಕ್ಕಾಗ್ತದೆ. ಈ ವರ್ಷ ಡ್ರಾಟ್ ಭಾಳ ತಾಲೂಕುಗಳಲ್ಲಿ ಕಾಡ್ತಾ ಇದೆ. ಆ್ಯಾವ್ರೇಜು ರೈನ್ಫಾಲ್ ಆಗಲೇ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಕಾವೇರಿ ನೀರಿನ ಹಂಚಿಕೆ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ.